ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗ್ತಾ ಇದ್ದಂತೆ ಜಗತ್ತಿನಲ್ಲಿ ಹಲವು ಬದಲಾವಣೆಗಳು ಆಗ್ತಾವೆ ಅನ್ನುವ ಬಗ್ಗೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಅಮೆರಿಕದಲ್ಲಿ ಆಂತರಿಕವಾಗಿ ಕೆಲವೊಂದು ಬದಲಾವಣೆಗಳು ಆದರೆ ಜಾಗತಿಕ ಮಟ್ಟದಲ್ಲಿ ಕೂಡ ಹಲವು ರೀತಿಯ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಆಫ್ರಿಕಾದಲ್ಲಿ ಹೊಸದೊಂದು ದೇಶ ಉದಯವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಅದು ಕೂಡ ಭಾರತಕ್ಕೆ ಅತ್ಯಂತ ಸಮೀಪದಲ್ಲಿ ಈ ದೇಶ ತಲೆ ಎತ್ತಲಿದೆ. ಅಮೆರಿಕದ ನೂತನ ಅಧ್ಯಕ್ಷ ಟ್ರಂಪ್ ಈ ಹೊಸ ದೇಶವನ್ನ ಘೋಷಣೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆ ದೇಶ ಬೇರ್ಯಾವುದೂ ಅಲ್ಲ, ಸೊಮಾಲಿಲ್ಯಾಂಡ್. ಸೊಮಾಲಿಯಾ ದೇಶವನ್ನ ಎರಡು ಭಾಗ ಮಾಡಿ ಸೊಮಾಲಿಲ್ಯಾಂಡ್ ಅನ್ನುವ ಹೊಸ ದೇಶ ಘೋಷಣೆ ಮಾಡೋದಕ್ಕೆ ಟ್ರಂಪ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಜಗತ್ತಿನ ಭೂಪಟದಲ್ಲಿ ಹಲವು ದೇಶಗಳು ಕಾಣಿಸಿಕೊಳ್ತಾವೆ. ಹಲವು ಹೊಸ ಬಾವುಟಗಳು ಹಾರಲು ಬಾಕಿ ಇದೆ. ಇದಕ್ಕೆ ಮೊದಲ ಹೆಜ್ಜೆ ಅನ್ನುವ ಹಾಗೆ ಸೊಮಾಲಿಲ್ಯಾಂಡ್ ಅನ್ನುವ ದೇಶವನ್ನ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಹೀಗೆ ಒಂದು ಕಡೆ ಅಮೆರಿಕ ಹೊಸ ದೇಶಗಳನ್ನು ಹುಟ್ಟುಹಾಕುವ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅನ್ನ ಭೇಟಿಯಾಗಿರುವ ನಮ್ಮ ರಕ್ಷಣಾ ಸಚಿವರು ಅದೊಂದು ಹೇಳಿಕೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ನಮ್ಮ ಮತ್ತು ರಷ್ಯಾದ ಫ್ರೆಂಡ್ಶಿಪ್ ಪರ್ವತಕ್ಕಿಂತಲೂ ಮಿಗಿಲು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಭಾರೀ ವೈರಲ್ ಆಗಿದೆ. ಭಾರತ ಹಾಗೂ ರಷ್ಯಾದ ಈ ಸ್ನೇಹವನ್ನ ನೋಡಿ ಈಗ ಅಮೆರಿಕದ ಹೊಟ್ಟೆ ಉರಿತಾ ಇದೆ. ಅಷ್ಟಕ್ಕೂ ರಾಜನಾಥ್ ಸಿಂಗ್ ಇಂಥದೊಂದು ಮಾತು ಹೇಳಿದ್ದು ಯಾಕೆ? ರಷ್ಯಾ ಹಾಗೂ ಭಾರತ ಹತ್ತಿರವಾದರೆ ಅಮೆರಿಕಕ್ಕೇನು ನಷ್ಟ? ಅಮೆರಿಕ ಹೊಸ ದೇಶವನ್ನ ಘೋಷಣೆ ಮಾಡೋದಕ್ಕೆ ಅಷ್ಟೊಂದು ಉತ್ಸುಕವಾಗಿದ್ದು ಯಾಕೆ? ಟ್ರಂಪ್ ಈ ಪ್ಲಾನ್ ಹಿಂದಿನ ಅಸಲಿ ಉದ್ದೇಶವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಅಮೆರಿಕ ಯಾವಾಗಲೂ ಇಂಡೋ ಪೆಸಿಫಿಕ್ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನ ಮಾಡ್ತಾನೆ ಇರುತ್ತೆ. ತನ್ನ ಭಾಗಕ್ಕಿಂತಲೂ ಅಮೆರಿಕಾಗೆ ಈ ಪ್ರದೇಶದ ಮೇಲೆ ಹೆಚ್ಚು ಕಣ್ಣಿದೆ. ಇದೇ ಕಾರಣಕ್ಕನ್ಸುತ್ತೆ ಅಮೆರಿಕಾದ 60%ಕ್ಕೂ ಹೆಚ್ಚು ನೌಕಾಪಡೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಿಯೋಜನೆಯಾಗಿದೆ. ಈ ಹಿಂದೆ ಡಿಯಾಗೋ ಗಾರ್ಸಿಯೋ ವಿಚಾರವಾಗಿ ನಾವು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ವಿ. ಇದೇ ರೀತಿಯ ನೌಕಾನೆಲೆಗಳನ್ನು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮಾಡೋದಕ್ಕೆ ಅಮೆರಿಕ ಹಾತೊರೆಯುತ್ತಿದೆ. ಇದಕ್ಕೆ ಕಾರಣ ಚೀನಾ ಈ ಭಾಗದಲ್ಲಿ ಬಿಗಿ ಹಿಡಿತ ಸಾಧಿಸಿದೆ ಅನ್ನೋದು ಅಮೆರಿಕ ಗೊತ್ತಿದೆ. ಹೀಗಾಗಿ ಚೀನಾಗೆ ಟಕ್ಕರ್ ಕೊಡಬೇಕು ಅಂದ್ರೆ ಇದೇ ಪ್ರದೇಶದಲ್ಲಿ ಇದ್ಕೊಂಡು ಏನಾದರೂ ಮಾಡಬೇಕು. ಈ ಕಾರಣದಿಂದ ಅಮೆರಿಕ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮಿಲಿಟರಿ ಬೇಸ್ಗಳನ್ನು ಹೆಚ್ಚಾಗಿ ಮಾಡ್ತಾ ಇದೆ. ಹಾಗಂತ ಈ ಪ್ರದೇಶದಲ್ಲಿ ಮಿಲಿಟರಿ ಬೇಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ಈಗಾಗಲೇ ಚೀನಾ ಆಫ್ರಿಕಾದ ದೇಶಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡು ತನ್ನ ಬಾವುಟವನ್ನ ಹಾರಿಸಿ ಆಗಿದೆ. ಹೀಗಾಗಿ ಬೇರೆ ಆಪ್ಷನ್ ಏನಿದೆ ಅನ್ನೋದನ್ನ ನೋಡಿದಾಗ ಅಮೆರಿಕಾಗೆ ಕಂಡಿದ್ದೆ ಸೊಮಾಲಿಯಾ ಅನ್ನುವ ದೇಶ. ಈ ಸೊಮಾಲಿಯಾದಲ್ಲಿ ಮಿಲಿಟರಿ ಬೇಸ್ ಮಾಡುವ ಆಕ್ಸೆಸ್ ಸಿಕ್ಬಿಟ್ರೆ ಚೀನಾಗೆ ಸುಲಭದಲ್ಲೇ ಚೆಕ್ ಮೇಟ್ ಇಡಬಹುದು ಅನ್ನೋದು ಅಮೆರಿಕಾಗೆ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಈ ಸೊಮಾಲಿಯಾ ವಿಚಾರದಲ್ಲಿ ಚೀನಾ ತುಂಬಾನೇ ಮುಂದಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಸೊಮಾಲಿಯಾದಲ್ಲಿ ಆಂತರಿಕ ಸಂಘರ್ಷಗಳು ನಡೆಯುತ್ತಲೇ ಇರುತ್ತೆ. ಒಂದು ಕಡೆ ಅಖಂಡ ಸೊಮಾಲಿಯಾ ಆಗಬೇಕು ಅನ್ನುವ ಹೋರಾಟವಾದರೆ ಮತ್ತೊಂದು ಕಡೆಯಲ್ಲಿ ಸೊಮಾಲಿಲ್ಯಾಂಡ್ ಪ್ರತ್ಯೇಕ ದೇಶವಾಗಬೇಕು ಅನ್ನುವ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಚೀನಾ ಅಖಂಡ ಸೊಮಾಲಿಯಾಗೆ ತನ್ನ ಬೆಂಬಲವನ್ನ ಬಹಿರಂಗವಾಗಿಯೇ ಘೋಷಣೆ ಮಾಡಿತ್ತು. ಆದರೆ ಅಮೆರಿಕ ಈ ಹೋರಾಟವನ್ನೇ ಅಡ್ವಾಂಟೇಜ್ ಆಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಚೀನಾ ಅಖಂಡ ಸೊಮಾಲಿಯಾಗೆ ಸಪೋರ್ಟ್ ಮಾಡಿದ್ರೆ ಅಮೆರಿಕ ಸೊಮಾಲಿಲ್ಯಾಂಡ್ಗೆ ಸಪೋರ್ಟ್ ಮಾಡಿ ಹೊಸ ದೇಶದ ಘೋಷಣೆ ಮಾಡೋದಕ್ಕೆ ಮುಂದಾಗಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಸೊಮಾಲಿಲ್ಯಾಂಡ್ ಅನ್ನುವ ದೇಶಕ್ಕೆ ಇಲ್ಲಿವರೆಗೆ ವಿಶ್ವಸಂಸ್ಥೆಯ ಮಾನ್ಯತೆ ಸಿಕ್ಕಿಲ್ಲ, ಮುಂದೆ ಸಿಗೋದು ಕೂಡ ಇಲ್ಲ. ಭಾರತ ಕೂಡ ಈ ಸೊಮಾಲಿಲ್ಯಾಂಡ್ ಅನ್ನುವ ದೇಶವನ್ನ ಒಪ್ಪೋದಿಲ್ಲ. ಆದರೆ ಅಮೆರಿಕ ಮಾತ್ರ ಜಿದ್ದಿಗೆ ಬಿದ್ದು ಸೊಮಾಲಿಲ್ಯಾಂಡ್ ಅನ್ನ ದೇಶವನ್ನಾಗಿ ಘೋಷಣೆ ಮಾಡೋದಕ್ಕೆ ಹೊರಟಿದೆ. ಅಲ್ಲಿಗೆ ತನ್ನ ಸ್ವಾರ್ಥಕ್ಕಾಗಿ ಒಂದು ದೇಶವನ್ನೇ ವಿಭಜನೆ ಮಾಡೋದಕ್ಕೆ ಹೊರಟಿದೆ ಅಮೆರಿಕ. ನಾವು ಆರಂಭದಲ್ಲೇ ಹೇಳಿದಂತೆ ಜಗತ್ತಿನ ಭೂಪಟದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಹಲವು ದೇಶಗಳು ಉದಯವಾಗಲಿದೆ. ಸಿರಿಯಾ ದೇಶ ಒಡೆದು ಎರಡು ಭಾಗ ಆಗುವ ಸಾಧ್ಯತೆ ಇದೆ. ಸುಡಾನ್ ಈಗಾಗಲೇ ವಿಭಜನೆಯಾಗಿದೆ. ಇರಾಕ್ ಹಾಗೂ ಲೆಬನಾನ್ ಕೂಡ ಇದೇ ಹಾದಿಯಲ್ಲಿದೆ. ಈ ದೇಶಗಳು ವಿಭಜನೆಯಾದರೆ ಅಮೆರಿಕಾಗ್ ಲಾಭ. ಹೀಗಾಗಿ ಅಮೆರಿಕ ದೇಶಗಳನ್ನ ಒಡೆಯುವ ಪ್ರಯತ್ನವನ್ನ ಮಾಡಿಯೇ ಮಾಡುತ್ತೆ. ಹಾಗಂತ ಇದು ಟ್ರಂಪ್ ಮಾಡಿರುವ ಪ್ಲಾನ್ ಅಲ್ಲ. ಹಲವು ವರ್ಷಗಳಿಂದ ಈ ಪ್ಲಾನ್ ಅನ್ನ ಅಮೆರಿಕ ಎಕ್ಸಿಕ್ಯೂಟ್ ಮಾಡ್ತಾ ಬರ್ತಾ ಇದೆ. ಯಾರೇ ಹೊಸ ಅಧ್ಯಕ್ಷರಾದರೂ ಈ ಪ್ಲಾನ್ ನಲ್ಲಿ ಬದಲಾವಣೆ ಮಾಡೋದಿಲ್ಲ. ಈಗ ಅಮೆರಿಕ ಟಾರ್ಗೆಟ್ ಮಾಡಿರೋದು ಸೊಮಾಲಿಯಾವನ್ನ. ಸೊಮಾಲಿಯಾ ಎರಡು ಚೂರಾದರೆ ಅದರಿಂದ ಅಮೆರಿಕಾಗೆ ಲಾಭ ಇದೆ. ಸೊಮಾಲಿಲ್ಯಾಂಡ್ ಅನ್ನುವ ಹೊಸ ದೇಶ ಉದಯವಾದರೆ ಆ ದೇಶ ಅಮೆರಿಕಾಗೆ ಸಪೋರ್ಟ್ ಮಾಡುತ್ತೆ. ಹೀಗಾದಾಗ ಅಮೆರಿಕಾಗೆ ಸೊಮಾಲಿಲ್ಯಾಂಡ್ ಪ್ರದೇಶದಲ್ಲಿ ಸುಲಭದಲ್ಲೇ ಮಿಲಿಟರಿ ಬೇಸ್ ಅನ್ನ ನಿರ್ಮಾಣ ಮಾಡಬಹುದು.
ಹೀಗೆ ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಒಂದು ದೇಶವನ್ನೇ ವಿಭಜನೆ ಮಾಡೋದಕ್ಕೆ ಹೊರಟಿದೆ. ಹಾಗಂತ ಈಗ ಇರುವ ಸೊಮಾಲಿಯಾ ದೇಶದಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಅಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ. ಬರೋಬ್ಬರಿ 50 ವರ್ಷದ ನಂತರ 2 ವರ್ಷದ ಹಿಂದೆ ಅಲ್ಲಿ ಚುನಾವಣೆ ನಡೆದಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಅಲ್ಲಿನ ಅಧ್ಯಕ್ಷನಿಗೆ ಬಿದ್ದಿರುವ ಮತ ಕೇವಲ 327 ಮಾತ್ರ. ಇಲ್ಲಿ ಕೇವಲ ಸಂಸದರಿಗೆ ಮಾತ್ರ ವೋಟ್ ಮಾಡುವ ಅಧಿಕಾರ ಇತ್ತು. ಅರಾಜಕತೆ ತುಂಬಿರುವ ಸೊಮಾಲಿಯಾವನ್ನ 2 ಭಾಗ ಮಾಡಿ ತನ್ನ ಸ್ವಾರ್ಥಕ್ಕೆ ಅಮೆರಿಕ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಒಂದು ಕಡೆ ಅಮೆರಿಕ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಸ್ನೇಹಿತರೆ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಬೈಡನ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ರಷ್ಯಾದ ಜೊತೆಗೆ ಅಂತರ ಕಾಯ್ದುಕೊಳ್ಳುವಂತೆ ಭಾರತಕ್ಕೆ ಒತ್ತಡ ಹಾಕಲಾಗಿತ್ತು. ಇದನ್ನ ಈಗ ಭಾರತವೇ ಹೇಳಿಕೊಂಡಿದೆ. ರಷ್ಯಾ ಜೊತೆಗಿನ ಸಂಬಂಧವನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಅಮೆರಿಕ ಭಾರತಕ್ಕೆ ಒತ್ತಡ ಹಾಕ್ತಾ ಇತ್ತಂತೆ. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಭಾರತ ಬಹಿರಂಗವಾಗಿಯೇ ತನ್ನ ಸ್ನೇಹವನ್ನ ರಷ್ಯಾದ ಜೊತೆ ಬೆಳೆಸಿಕೊಳ್ತಾ ಇದೆ. ರಷ್ಯಾ ಯಾವತ್ತೂ ಕೂಡ ಭಾರತವನ್ನ ಬಿಟ್ಕೊಟ್ಟ ದೇಶ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಭಾರತ ಯಾವಾಗೆಲ್ಲ ಸಂಕಷ್ಟದ ಸಂದರ್ಭದಲ್ಲಿತ್ತು ಆ ಎಲ್ಲಾ ಸಂದರ್ಭದಲ್ಲೂ ರಷ್ಯಾ ನಮ್ಮ ಜೊತೆ ಇತ್ತು. ಆ ಸ್ನೇಹಕ್ಕೆ ಇಲ್ಲಿವರೆಗೆ ಚ್ಯುತಿ ಬಂದಿರಲಿಲ್ಲ. ಆದರೆ ಯಾವಾಗ ಬೈಡನ್ ಅಮೆರಿಕದ ಅಧ್ಯಕ್ಷರಾದರು ಅಂದಿನಿಂದ ಭಾರತಕ್ಕೆ ಒಂದು ರೀತಿ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಂತ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದಿರಲಿಲ್ಲ. ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧವನ್ನ ಹಾಕಿದ ಸಂದರ್ಭದಲ್ಲಿ ಕೂಡ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನ ಪಡೆದುಕೊಂಡಿತ್ತು. ವ್ಯಾಪಾರವನ್ನ ಹೆಚ್ಚು ಮಾಡಿತ್ತೇ ವಿನಃ ಕಡಿಮೆ ಮಾಡಿರಲಿಲ್ಲ. ಈಗ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾ ಪ್ರವಾಸ ಮಾಡಿದ್ದಾರೆ. ಈ ಪ್ರವಾಸದ ವೇಳೆಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನನ್ನ ಕೂಡ ಭೇಟಿ ಮಾಡಿದ್ದಾರೆ. ಹೀಗೆ ಪುಟಿನ್ ಭೇಟಿಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಹೇಳಿದ ಅದೊಂದು ಮಾತು ಭಾರಿ ವೈರಲ್ ಆಗಿದೆ. ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಪರ್ವತಕ್ಕಿಂತಲೂ ಮಿಗಿಲಾದದ್ದು, ಸಮುದ್ರಕ್ಕಿಂತಲೂ ಆಳವಾದದ್ದು. ರಾಜನಾಥ್ ಸಿಂಗ್ ಇಂಥದೊಂದು ಮಾತು ಹೇಳ್ತಾ ಇದ್ದಂತೆ ಪಾಶ್ಚಿಮಾತ್ಯ ದೇಶಗಳ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಉಕ್ರೇನ್ ಯುದ್ಧ ಏನೇ ಇರಲಿ ಅದು ಭಾರತದ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ರಾಜನಾಥ್ ಸಿಂಗ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಸಂಬಂಧದ ಸುವರ್ಣ ಯುಗ ಮತ್ತೆ ಆರಂಭವಾದಂತೆ ಕಾಣಿಸ್ತಾ ಇದೆ. ಈ ಭೇಟಿಯ ವೇಳೆಯೇ ಪುಟಿನ್ಗೆ ಭಾರತಕ್ಕೆ ಬರುವಂತೆ ಆಹ್ವಾನ ನೀಡಲಾಗಿದೆ. ಈ ಬಾರಿಯ ಗಣತಂತ್ರ ದಿನಾಚರಣೆಗೆ ಪುಟಿನ್ ಅತಿಥಿಯಾಗಿ ಬಂದರೂ ಅಚ್ಚರಿ ಇಲ್ಲ. ಇನ್ನು ರಕ್ಷಣಾ ವಲಯದಲ್ಲಿ ಹಲವು ಒಪ್ಪಂದಗಳ ಕುರಿತಂತೆ ಕೂಡ ಮಾತುಕತೆಯನ್ನ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಆ ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆ ಕೂಡ ಇದೆ. ಭಾರತ ಯಾವತ್ತೂ ಕೂಡ ಸ್ನೇಹದ ವಿಚಾರವಾಗಿ ಈ ರೀತಿಯ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟು ಬಿಟ್ಟಿದೆ. ಭಾರತದ ಈ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಭಾರತ ಈ ರೀತಿ ಮಾಡೋದಕ್ಕೆ ಕೂಡ ಕಾರಣ ಇದೆ. ಅಮೆರಿಕ ಬಾಂಗ್ಲಾದ ವಿಚಾರದಲ್ಲಿ ಇಲ್ಲಿವರೆಗೆ ಸುಮ್ಮನಿದೆ. ಅದೇ ಒಂದು ವೇಳೆ ಭಾರತದಲ್ಲಾಗಿದ್ದಿದ್ರೆ ಅಮೆರಿಕ ಬೊಬ್ಬೆ ಹೊಡಿತಾ ಇತ್ತು. ಆದರೆ ಬಾಂಗ್ಲಾದ ವಿಚಾರದಲ್ಲಿ ಇಲ್ಲಿವರೆಗೆ ಮೌನದಲ್ಲಿಯೇ ಇದೆ. ಹೀಗಾಗಿ ಭಾರತ ಕೂಡ ತನ್ನ ದಾರಿಯನ್ನ ನೋಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಭಾರತ ಯಾರ ಜೊತೆ ಹತ್ತಿರವಾಗಬೇಕು? ರಷ್ಯಾದ ಜೊತೆ ಸ್ನೇಹ ಬೆಳೆಸಿಕೊಂಡ್ರೆ ಒಳ್ಳೆಯದಾ? ಅಮೆರಿಕದ ಜೊತೆ ಇದ್ರೆ ಒಳ್ಳೆಯದಾ? ಕಾಮೆಂಟ್ ಮಾಡಿ.